ರಾಷ್ಟ್ರಪತಿ ಭವನ ತಲುಪಿದ್ದಾರೆ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಪ್ರಧಾನಿ ಮೋದಿ ರಾಷ್ಟ್ರಪತಿ ಮುರ್ಮು ಸ್ವಾಗತ ಕೋರಿದ್ದಾರೆ. ಅದರ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. श्रीमान अंतर सेना सम्मान गार्ड निरीक्षण के लिए हाजिर। ಇದೀಗ ರಾಷ್ಟ್ರಪತಿ ಭವನದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸೇನಾ ಪಡೆಗಳಿಂದ ಗೌರವ ಸಲ್ಲಿಸಲಾಯಿತು. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರಿಗೆ ಸೇನಾ ಪಡೆಗಳಿಂದ ಗೌರವ ವಂದನೆ. ಈಗ ನೋಡ್ತಾ ಇದ್ದೀರಾ ನೇರ ದೃಶ್ಯಗಳನ್ನು, ರಾಷ್ಟ್ರಪತಿ ಭವನದ ನೇರ ದೃಶ್ಯಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಬ್ಬರು ಕೂಡ ಉಪಸ್ಥಿತರಿದ್ದಾರೆ. ಇವತ್ತು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಔತಣಕೂಟವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಸೇನಾ ಪಡೆಗಳಿಂದ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ಗೌರವ ವಂದನೆ ಸಲ್ಲಿಕೆ ಮಾಡ್ತಿರುವಂಥ ನೇರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಇವತ್ತಿನ ಈ ಭೇಟಿ ಏನಿದೆ, ಈ ಬಾರಿಯ ಭೇಟಿ ಭಾಳ ಮಹತ್ವದ್ದು. ಈ ತೈಲ ರಫ್ತು ಸಂಬಂಧಪಟ್ಟ ಹಾಗೆ ಅಮೇರಿಕ ಮಾಡ್ತಿರುವಂಥ ಒಂದಷ್ಟು ದಿಗ್ಬಂಧನಗಳಿರ್ಬೋದು ಅಥವಾ ಷರತ್ತುಗಳಿರ್ಬೋದು, ಇದೆಲ್ಲದರ ಮಧ್ಯೆ ರಷ್ಯಾ ಮತ್ತು ಭಾರತ ಯಾವತ್ತಿದ್ರೂ ಕೂಡ ಒಗ್ಗಟ್ಟಾಗಿದೆ ಅನ್ನೋ ಸಂದೇಶ ಸಾರುವಂಥ ಭೇಟಿ. ಮತ್ತೊಮ್ಮೆ ಎಷ್ಟು ಗಟ್ಟಿಯಾಗಿದೆ ನಮ್ಮ ಸಂಬಂಧ ಅನ್ನೋದು. ಸೊ ರಾಷ್ಟ್ರಪತಿ ಭವನದ ನೇರ ದೃಶ್ಯಗಳಿವು. ಸೇನಾ ಪಡೆಗಳಿಂದ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರಿಗೆ ಗೌರವ ವಂದನೆ ಸಲ್ಲಿಸ್ತಿರುವಂಥ ದೃಶ್ಯ ಇದು. ಸೊ ರಷ್ಯಾ ಭಾರತ ಈ ಜಿಯೋಪೊಲಿಟಿಕಲ್ ಬಾಂಧವ್ಯ ಏನಿದೆ
ಯಾವತ್ತಿಗೂ ಕೂಡ ಭಾಳಷ್ಟು ಗಟ್ಟಿಯಾಗಿರುವಂಥದ್ದು. ಇತ್ತೀಚೆಗೆ ಆಗ್ತಿರುವಂಥ ಒಂದಷ್ಟು ಬೆಳವಣಿಗೆಗಳು ಅದೆಲ್ಲವನ್ನೂ ಕೂಡ ಮೀರಿ ಭಾರತ ಮತ್ತು ರಷ್ಯಾ ಜೊತೆಯಾಗಿವೆ ಅನ್ನೋದಕ್ಕೆ ಅಥವಾ ಆ ಒಂದು ಸಂದೇಶವನ್ನು ವಿಶ್ವಕ್ಕೆ ಸಾರೋದಕ್ಕೆ ಈ ಒಂದು ಭೇಟಿ ಭಾಳ ಮುಖ್ಯ ಆಗುತ್ತೆ. ಸೊ ದೆಹಲಿಯ ರಾಷ್ಟ್ರಪತಿ ಭವನ ಪುಟಿನ್ಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಇವತ್ತು ಸಂಜೆ ನಿಮಗೆ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದರಲ್ಲಿ ಬರಮಾಡ್ಕೊಳ್ತಿದ್ದಾರೆ. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಸದಸ್ಯರನ್ನು ಕೂಡ ಪರಿಚಯ ಮಾಡಿಸಿದ್ದಾರೆ. ಸೊ ಪುಟಿನ್ಗೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ವಾಗತ ಕೋರಿದರು. ಸೊ ಇದೀಗ ರಷ್ಯಾದಿಂದ ಬಂದಿರುವಂಥ ಪುಟಿನ್ ಅವರ ಜೊತೆ ಆಗಮಿಸಿರುವಂಥ ಸದಸ್ಯರು ಅವ್ರ ಜೊತೆ ಕೂಡ ಮಾತನಾಡಿಸ್ತಾ ಇದ್ದಾರೆ. ಸೊ ಸಂಜೆ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟವನ್ನು ಕೂಡ ಏರ್ಪಡಿಸಲಾಗಿದೆ. ಸೊ ನಾವೀಗ ದೃಶ್ಯಗಳನ್ನು ನೋಡ್ತಾ ಇರೋದು ರಾಷ್ಟ್ರಪತಿ ಭವನದ ಲೈವ್ ದೃಶ್ಯಗಳನ್ನು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪರಿಚಯ ಮಾಡಿಸ್ತಿರುವಂಥ ವ್ಲಾದಿಮಿರ್ ಪುಟಿನ್. ಸೊ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವ್ರನ್ನ ಇವತ್ತು ಸೇನಾ ಪಡೆಗಳಿಂದ ಗೌರವ ಸಲ್ಲಿಸುವ ಮೂಲಕ, ಗೌರವ ವಂದನೆ ಮೂಲಕ ಅಲ್ಲಿ ಬರಮಾಡ್ಕೊಳ್ಳಾಯಿತು. ಸೊ ದೆಹಲಿಯ ರಾಷ್ಟ್ರಪತಿ ಭವನದ ದೃಶ್ಯಗಳಿವು. ವ್ಲಾದಿಮಿರ್ ಪುಟಿನ್ ಅವರಿಗೆ ಗೌರವ ವಂದನೆ ನಂತರ ಇದೀಗ ಸ್ವತಃ ಪುಟಿನ್ ಅವರೇ ಅಲ್ಲಿ ರಾಷ್ಟ್ರಪತಿಗಳಿಗೆ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅವರ ಹಿಂದೆ ಪ್ರಧಾನಿ ಮೋದಿ ಅವ್ರನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದು ವಿಶೇಷವಾದಂಥ ಬಾಂಧವ್ಯ ದಶಕಗಳಿಂದ ರಷ್ಯಾ ಮತ್ತು ಭಾರತದ ನಡುವೆ ಇದೆ. ಅದು ಇನ್ನಷ್ಟು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಏನೇ ಗೊಂದಲಗಳು ಬಂದರೂ ಕೂಡ ಅಥವಾ ಬೇರೆಯೇ ಪ್ರಯತ್ನಗಳಾಗ್ತಾಯಿದ್ರೂ ಕೂಡ ರಷ್ಯಾ ಮತ್ತು ಭಾರತವನ್ನು ಬೇರೆ ಬೇರೆ ಮಾಡಬೇಕು ಅನ್ನೋ ನಿರಂತರ ಪ್ರಯತ್ನಗಳಾಗ್ತಾನೆ ಇದೆ. ಬೇರೆ ಬೇರೆ ಅಸ್ತ್ರಗಳನ್ನು ಹೂಡಲಾಗ್ತಾ ಇದೆ, ಪ್ಲ್ಯಾನ್ಗಳನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ ರಷ್ಯಾ ಭಾರತ ಒಗ್ಗಟ್ಟಾಗಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ. ಸೊ ಪುಟಿನ್ಗೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ವಾಗತ ಕೋರಿದರು. ಸೊ ರಾಷ್ಟ್ರಪತಿ ಭವನದ ನೇರ ದೃಶ್ಯಗಳು. ಸೊ ನಿನ್ನೆ ಭೇಟಿಯ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ನೀಡಿದರು ನರೇಂದ್ರ ಮೋದಿಯವರು ಪ್ರಧಾನಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರಿಗೆ. ಸೊ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಸಾಕಷ್ಟು ದ್ವಿಪಕ್ಷೀಯ ಮಾತುಕತೆಗಳು ಕೂಡ ಪ್ರಧಾನಿ ಮೋದಿ ಮತ್ತು ಪುಟಿನ್ ಅವರ ನಡುವೆ ನಡೆಯುವಂಥದ್ದಿದೆ. ಅದು ಭದ್ರತೆಗೆ ಸಂಬಂಧಪಟ್ಟ ಹಾಗೆ, ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಈ ಅಸ್ತ್ರಗಳು ಅಂತ ಬಂದಂಥ ಸಂದರ್ಭದಲ್ಲೂ ಕೂಡ ಭಾರತ ಬೆಳೀತಿರುವಂಥ ನಿಟ್ಟಿನಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇರ್ಬೋದು. ಹಾಗೆ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ನಂತರ ಈ ಒಂದು ಭೇಟಿ ಏನಿದೆ ಇದು ಭಾಳಷ್ಟು ಮಹತ್ವ ಪಡೆಯುತ್ತೆ. ಭಾಳಷ್ಟು ಮಂದಿ ಈಗ ಹದ್ದಿನ ಕಣ್ಣಿಟ್ಟು ನೋಡ್ತಾ ಇರ್ತಾರೆ ಏನೇನು ಆಗ್ತಾ ಇದೆ ಭಾರತ ರಷ್ಯಾದ ಜೊತೆಗೆ ಸಾಗ್ತಿರುವಂಥ ರೀತಿ. ಚೀನಾದಂಥ ರಾಷ್ಟ್ರಗಳಿರ್ಬೋದು, ಮತ್ತು ಅಮೇರಿಕಾ ಅಂತೂ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರುತ್ತೆ. ಸೊ ಪುಟಿನ್ಗೆ ಅಲ್ಲಿ ಪ್ರಧಾನಿ ಮೋದಿ, ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು ಅಲ್ಲಿ ಸ್ವಾಗತ ಕೋರಿದರು. ಸೊ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಸೇನಾಪಡೆಗಳಿಂದ ಕೂಡ ಗೌರವ ಸಲ್ಲಿಸಲಾಯಿತು. ನೀವೆಲ್ಲ ನೋಡ್ತಾ ಇದ್ರೆ ಎರಡು ರಾಷ್ಟ್ರಗಳ ರಾಷ್ಟ್ರಗೀತೆ ಕೂಡ ಮೊಳಗಿತು. ಸೊ ಇದೀಗ ನಾವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರಾಷ್ಟ್ರಪತಿ ಭವನ ಏನಿದೆ ಅಲ್ಲಿಂದ ಪುಟಿನ್ ಈಗ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಸೊ ಸಂಜೆ ಔತಣಕೂಟ ಕೂಡ ಇರುತ್ತೆ. ಸೊ ರಾಷ್ಟ್ರಪತಿ ಭವನದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ, ಹೇಗೆ ಅವ್ರನ್ನ ಬರಮಾಡ್ಕೊಳ್ಳಾಯಿತು ಅಂತ ರಾಷ್ಟ್ರಪತಿ ಭವನಕ್ಕೆ. ಇದು ರಾಷ್ಟ್ರಪತಿ ಭವನದಿಂದ ಈಗ ವ್ಲಾದಿಮಿರ್ ಪುಟಿನ್ ಅವರು ನಿರ್ಗಮಿಸ್ತಿರುವಂಥ ದೃಶ್ಯ ಇದು. ಪ್ರಧಾನಿ ಮೋದಿ, ದ್ರೌಪದಿ ಮುರ್ಮು ಅವರು ಕೂಡ ಈಗ ಅವ್ರನ್ನ ಕಳಿಸಿದ ನಂತರ ಇದೀಗ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದಂಥ ಪ್ರೇಮ್ ಶೇಖರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ಪುಟಿನ್ ಅವರ ಭಾರತ ಭೇಟಿ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ನಮ್ಮಿಬ್ಬರ ಬಾಂಧವ್ಯ ಭಾಳ ಗಟ್ಟಿಯಾಗಿರುವಂಥದ್ದೇ. ಆದರೆ ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳನ್ನು ನೋಡಿದ್ರೆ ಎಲ್ಲೊಂದು ಕಡೆ ದೂರ ಮಾಡುವಂಥ ಪ್ರಯತ್ನನ ಅಥವಾ ಒಂದಷ್ಟು ಗೊಂದಲ ಕ್ರಿಯೇಟ್ ಮಾಡುವಂಥ ಕೆಲಸಗಳು ಖಂಡಿತ ಆಗ್ತಾ ಇದೆ. ಸೊ ಈ ಭೇಟಿಯ ಮಹತ್ವ ಎಷ್ಟಿದೆ ಸರ್? ನಮಸ್ತೆ.
ನಮಸ್ತೆ. ನೋಡಿ, ಆಕ್ಚುಲಿ ಈ ಭೇಟಿ ಅದು ರಷ್ಯಾ ಮತ್ತೆ ಇಂಡಿಯಾ ನಡುವೆ ಕಳೆದ ಕಾಲು ಶತಮಾನದಿಂದಲೂ ಈ ಆನ್ಯುವಲ್ ಡೈಲಾಗ್ಸ್ ನಡೀತಾನೆ ಇದೆ. ನಮ್ಮ ಲೀಡರ್ಸ್ ಎಲ್ಲಿಗೆ ಹೋಗೋದು, ಅವ್ರು ಇಲ್ಲಿಗೆ ಬರೋದು ನಡೀತಾನೆ ಇದೆ. ಪುತಿನ್ ಮತ್ತೆ ಮೋದಿ ಅವ್ರನ್ನ ತಗೊಂಡ್ರೆ ಅವ್ರು 11 ಸಲ ಭೇಟಿಯಾಗಿದ್ದಾರೆ ಇದುವರೆಗೆ. ಕಳೆದ 11 ವರ್ಷಗಳಲ್ಲಿ 19 ಸಲ ಭೇಟಿಯಾಗಿದ್ದಾರೆ. ಆಮೇಲೆ ಇದು ಮೋದಿ ಅವರು ರಷ್ಯಾಗೆ ಹೋಗಿದ್ದದ್ದು ಮತ್ತೆ ಪುತಿನ್ ಇಲ್ಲಿಗೆ ಬಂದದ್ದು ಅದು ಸಹ ಮತ್ತೆ ನೋಡಿದ್ದೀವಿ. ಈಗೊಂದು ಸ್ವಲ್ಪ ವಿಶೇಷ ಅನ್ಸುತ್ತೆ ಹಲವಾರು ಕಾರಣಗಳಿಂದ. ಒಂದು ಅಂತ ಹೇಳಿದ್ರೆ ರಷ್ಯಾದ ಕಾರಣ ನಾವು ತಗೊಳ್ಳೋದಾದ್ರೆ, ಯುಕ್ರೇನ್ ಯುದ್ಧದಿಂದಾಗಿ ಪುತಿನ್ ಮೇಲೆ ಒಂಥರ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇದೆಯಲ್ಲ, ಅದು ಅರೆಸ್ಟ್ ವಾರೆಂಟ್ ಹೊರಡಿಸಿರೋದ್ರಿಂದ ಯಾವ ಹೆಚ್ಚಿನ ದೇಶಗಳಿಗೆ ಅಂದ್ರೆ ICCಗೆ ಸಿಗ್ನೆಟರಿಗಳಿದೆಯಲ್ಲ, ಆ ದೇಶಗಳಿಗೆ ಪುತಿನ್ ಹೋಗೋದಕ್ಕಾಗೋದಿಲ್ಲ. ಬೇಕಾದ್ರೆ ಅವ್ರು ಅರೆಸ್ಟ್ ಮಾಡ್ಬೋದು, ಹೇಗೆ ತಗೊಂಡೋಗಿ ಜೈಲ್ಗೆ ಹಾಕ್ಬೋದು ಅವರನ್ನ. ಅದಕ್ಕೆ ಅವ್ರು ತುಂಬಾ ಕಡೆ ಅವ್ರು ಹೋಗೋದಿಲ್ಲ. ಇವನ್ G20 ಸಮ್ಮೇಳನಗಳು ಅವ್ರು ಹೋಗೋದೇ ಇಲ್ಲ. ಆದ್ರೆ ಇಂಡಿಯಾಗೆ ಬಂದಿದ್ದಾರೆ. ಅದು ಅವ್ರಿಗೆ ಒಂದು ನಮ್ಮ ಒಂದು ದೇಶ ಇದೆ, ಬಹಳ ಪ್ರಮುಖವಾದ ದೇಶ. ಅದು ನಮ್ಮನ್ನ ಸ್ವಾಗತಿಸುತ್ತೆ. ಅಲ್ಲಿ ನಮ್ಗೆ ಯಾವ ತೊಂದರೆ, ನಮ್ಮ ಸುರಕ್ಷೆಗೆ ಯಾವ್ದು ಅಪಾಯ ಇಲ್ಲದೆ ನಾವು ಹೋಗ್ಬೋದು ಅಂತ ರಷ್ಯಾಗೆ ಮನವರಿಕೆ ಆಗಿದೆ. ಹೀಗಾಗಿ ರಷ್ಯಾಗೆ ಇದನ್ನ ತೋರಿಸ್ಬೇಕಾಗಿತ್ತು ಪ್ರಪಂಚಕ್ಕೆ. ಇಂಡಿಯಾದಂತ ಒಂದು ಮಹತ್ವದ ದೇಶದಲ್ಲಿ ಪುತಿನ್ ಅವರಿಗೆ ಎಂತ ಸ್ವಾಗತ ಸಿಗುತ್ತೆ ಅನ್ನೋದು ತೋರಿಸೋದು ರಷ್ಯಾಗೆ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗ್ತದೆ. ಮೊನ್ನೆ ನ್ಯಾಟೋ ಮತ್ತೆ ರಷ್ಯಾ ನಡುವೆ ಇವನ್ ನ್ಯೂಕ್ಲಿಯರ್ ವಾರ್ದು ಮೊನ್ನೆ ಅದೆಲ್ಲ ಥ್ರೆಟನಿಂಗ್ ಎಲ್ಲ ನಡೀತಲ್ಲ, ಅಂತ ಟೈಮ್ನಲ್ಲಿ ಪುತಿನ್ ಅವರು ಇಲ್ಲಿ ಬಂದು ಅವ್ರಿಗೆ ಇಂಥ ಸ್ವಾಗತ ಸಿಗೋದು ರಷ್ಯಾಗೆ ಒಂದು ಪ್ರತಿಷ್ಠೆಯ ವಿಷಯ ಆಗ್ತದೆ. ನಮ್ಮದು ತಗೊಂಡ್ರೆ ಹಲವಾರು ವಿಷಯದಲ್ಲಿ ನಮ್ಗೆ ಅದು ಮುಖ್ಯ ಅನಿಸ್ತದೆ. ಒಂದನ್ನ ಪುತಿನ್ ಅವರೇ ನಿನ್ನೆ ಹೇಳೇ ಬಿಟ್ಟಿದ್ದಾರೆ. ಅಮೆರಿಕಾನೇ ರಷ್ಯಾದಿಂದ ಫ್ಯೂಯಲ್ ತಗೋತಾ ಇದೆ. ಅಮೆರಿಕ ತಗೊಳ್ಳುವಾಗ ಅದೇ ಸ್ವಾತಂತ್ರ್ಯ ಇಂಡಿಯಾಗೆ ಯಾಕಿರಬಾರದು? ಡೆಲ್ಲಿಲಿ ನಿಂತ್ಕೊಂಡು ಪುತಿನ್ ಅಮೆರಿಕವನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಇದು ನಾವು ರಷ್ಯಾದಿಂದ ಇದೆಲ್ಲ ಫ್ಯೂಯಲ್ ಎಲ್ಲ ಖರೀದಿ ಮಾಡ್ತಾ ಇದ್ದೀವಲ್ಲ, ಅದನ್ನ ರಷ್ಯಾ ಪ್ರಪಂಚಕ್ಕೆ ಸಹ ಅದರ ಮಹತ್ವವನ್ನ ಮತ್ತೆ ಅಮೆರಿಕದ ಹಿಪೋಕ್ರಸಿಯನ್ನ ರಷ್ಯನ್ ಪ್ರೆಸಿಡೆಂಟ್ ಪ್ರಪಂಚಕ್ಕೆ ತಿಳಿಸೋದು ಈ ರೀತಿಯಾಗಿ. ಅದ್ರ ಜೊತೆನಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಏನು ಗೊತ್ತಾ? ಡಿಫೆನ್ಸ್ ಡೀಲ್. ನಮ್ಮ ಇದು S-400 ಅದು ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಅದರಲ್ಲಿ ಏನೇನು ಸಾಧನೆ ಆಯಿತು ನಾವು ನೋಡೇ ಇದ್ದೀವಿ. ಈಗ S-500 ಅನ್ನ ಈ ಎರಡೂ ದೇಶಗಳು ಸೇರಿ ಡೆವಲಪ್ ಮಾಡೋದಕ್ಕೆ ಪ್ಲಾನ್ ಮಾಡಿವೆ. S-400 ಅನ್ನ ರಷ್ಯಾ ತಾನೇ ಮಾಡಿದ್ದು, ನಮ್ಗೆ ಎಕ್ಸ್ಪೋರ್ಟ್ ಮಾಡ್ತು. ಇವನ್ ಚೈನಾಗೂ ಕೊಟ್ಟಿದೆ ಅದನ್ನ. ಆದ್ರೆ S-500 ಅನ್ನ ಇಂಡಿಯಾ ಜೊತೆ ಸೇರ್ಕೊಂಡು ಡೆವಲಪ್ ಮಾಡೋ ಪ್ಲಾನ್ ಇದೆ. ಹಾಗೆ ಮಾಡಿದ್ರೆ ಅದು ಚೈನಾಗ ಹೋಗೋದಿಲ್ಲ. ಚೈನಾ ಮತ್ತೆ ಇಂಡಿಯಾ ಮತ್ತೆ ಟೆನ್ಷನ್, ಇಂಡಿಯಾ ಮತ್ತೆ ಪಾಕಿಸ್ತಾನ ಟೆನ್ಷನ್ ಟೈಮಲ್ಲಿ ಆ ಎರಡೂ ದೇಶಗಳಲ್ಲಿ ಇಲ್ಲದಂತ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮಲ್ಲಿ ಇರೋದು ಬಹಳ ಬಹಳ ಮುಖ್ಯ ಆಗ್ತದೆ. ಮೊನ್ನೆ ತಾನೆ ಇಲಾನ್ ಮಸ್ಕ್ ಹೇಳಿದ್ರಲ್ಲ, ಇನ್ನು 5 ವರ್ಷಗಳಲ್ಲಿ ಪ್ರಪಂಚ ಬಹಳ ದೊಡ್ಡ ಯುದ್ಧ ಆಗ್ತದೆ, ಇಂಡಿಯಾ ಮತ್ತೆ ಚೈನಾ ನಡುವೆಯೂ ಆಗಬಹುದು ಅಂದ್ರಲ್ಲ. ಅಂತ ಸಂದರ್ಭದಲ್ಲಿ ಚೈನಾದಲ್ಲಿ ಇಲ್ಲದಂತ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮಲ್ಲಿರೋದು ಬಹಳ ಮುಖ್ಯವಾಗ್ತದೆ. ಆಗ ಆ ಡಿಫೆನ್ಸ್ ಇದರಿಂದ ನಮ್ಗೆ ಇದು ಮುಖ್ಯ. ಇನ್ನೊಂದು ಮೆಸೇಜ್ ನಾವು ಕನ್ವೆ ಮಾಡಿದೆ ಅಂತ ಹೇಳೋದ್ರಿಂದ ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ರು, 1 ವರ್ಷದಿಂದ ನಮ್ಗೆ ಕೊಟ್ಟಂತ ಎಲ್ಲ ಆಶ್ವಾಸನೆಗಳು ಮುರಿದು ಹೇಗೆ ನಮ್ಮನ್ನ ದೂರ ಮಾಡಿ ಪಾಕಿಸ್ತಾನ ಹತ್ರ ಆದ್ರು. ಆಗ ನಾವು ಟ್ರಂಪ್ಗೆ ಈ ಮೂಲಕ ಅಂದ್ರೆ ಮೋದಿ ಅವರು ಏರ್ಪೋರ್ಟ್ಗೆ ಹೋಗಿ ಪುತಿನ್ ಸ್ವಾಗತಿಸೋದು, ಅದನ್ನ ಟ್ರಂಪ್ಗೆ ಕಳಿಸೋ ಮೆಸೇಜ್ ಏನಂತ ಹೇಳಿದ್ರೆ, ನೀವಿಲ್ಲ ಅಂದ್ರೆ ನಮ್ಗೆ ಮತ್ತೊಬ್ಬರಿದ್ದಾರೆ ನಂಬಿಕಸ್ಥರು. ಸೊ ಈ 2 ದೃಷ್ಟಿಗಳಿಂದ ಡಿಫೆನ್ಸ್ ನಿಂದ ಮತ್ತೆ ನಮ್ಮ ಸ್ಥಾನ ಏನೂ ಕುಗ್ಗಿಲ್ಲ, ಅಮೆರಿಕ ನಮ್ಮಿಂದ ದೂರ ಆಯ್ತು ಅನ್ನೋ ಒಂದು ಕಾರಣಕ್ಕೆ ಇಂಡಿಯಾದ ಸ್ಥಾನ ಅಥವಾ ಅದರ ಒಂದು ಅದು ಮಹತ್ವ ಅಥವಾ ನಮ್ಗೆ ಅವಕಾಶಗಳು ಏನೂ ಕಡಿಮೆ ಆಗಿಲ್ಲ, ರಷ್ಯಾ ನಮ್ ಜೊತೆ ಇದೆ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ಗೆ ತೋರಿಸೋದಕ್ಕೂ ಇದೊಂದು ಒಳ್ಳೆ ಅವಕಾಶ ಆಯ್ತು. ಈ ಮುಖ್ಯವಾಗಿ ಇಷ್ಟು ಹೇಳ್ಬೋದು ನಾನು. ಇನ್ನೊಂದು ಸರ್, ಈಗ ಅಮೆರಿಕ ಇದನ್ನ ಯಾವ ರೀತಿ ನೋಡುತ್ತೆ ಅಂತ, ಯಾಕಂದ್ರೆ ಈ ಫ್ಯೂಯಲ್ ವಿಚಾರವಾಗಿ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತು. ಜೊತೆಗೆ ನೆನ್ನೆ ಪುಟಿನ್ ಅವರು ಕೂಡ ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಭೇಟಿಯ ಮೂಲಕ ಭಾರತ ಮತ್ತು ಅಮೆರಿಕದ ಈ ಜಿಯೋ ಪೊಲಿಟಿಕಲ್ ರಿಲೇಶನ್ಶಿಪ್ ಏನಿದೆ, ಸೊ ಇದರಲ್ಲಿ ಏನಾದರೂ ಧಕ್ಕೆ ಉಂಟಾಗುತ್ತಾ ಅಥವಾ ಇನ್ನಷ್ಟು ಹಾರ್ಡ್ ಆಗಿ ಬರುವಂತ ಚಾನ್ಸಸ್ ಇದೆಯಾ ಅಮೆರಿಕ ನಮ್ಮ ಮೇಲೆ? ತುಂಬಾ ತುಂಬಾ ಮುಖ್ಯವಾದ ಪ್ರಶ್ನೆ ನೀವು ಹೇಳಿದ್ರಿ. ಇನ್ಫ್ಯಾಕ್ಟ್ ಈ ಆಗಸ್ಟ್ 30 ಮತ್ತೆ ಸೆಪ್ಟೆಂಬರ್ ಆಗಸ್ಟ್ 31 and ಸೆಪ್ಟೆಂಬರ್ 1 ಚೈನಾದಲ್ಲಿ ಇದು ಎಸ್ಸಿಒ ಮೀಟಿಂಗ್ ಆಯ್ತಲ್ಲ, ಅಲ್ಲಿ ಪುತಿನ್, ಮೋದಿ, ಜಿನ್ಪಿಂಗ್ ಮೂವರು ಜೊತೆಲಿದ್ದಂತ ಫೋಟೋ ನೋಡ್ಬಿಟ್ಟು ಟ್ರಂಪ್ ಟ್ವೀಟ್ ಮಾಡೋದು ನೀವೇ ನೋಡಿರ್ಬೇಕು. ನಿಜ ನಿಜ. ಅಂದ್ರೆ ಅವರ ಟ್ರೂತ್ ಸೋಷಿಯಲ್ ನಲ್ಲಿ 3 ಜನನು ಒಟ್ಟಿಗೆ ಸೇರಾಗಿದ್ದಾರೆ ಅಂತ ಹೇಳಿದಲ್ದೆ, ವಿ ಹ್ಯಾವ್ ಲಾಸ್ಟ್ ರಷ್ಯಾ ಅಂಡ್ ಇಂಡಿಯಾ ಟು ಚೈನಾ ಅಂತ ಹೇಳಿದ್ರು. ಅಂದ್ರೆ ಆ 3 ಜನ ಒಟ್ಟಿಗೆ ಸೇರಿತ್ತು. ಅಲ್ಲಿ ಟ್ರಂಪ್ಗೆ ಒಂದ್ ರೀತಿ ಕುಟುಂಬದಂದಾಯ್ತು. ಈಗ ಪುತಿನ್ ಇಲ್ಲಿಗೆ ಬಂದಿರೋದು ಅಂದ್ರೆ ಪುತಿನ್ ಯಾರು? ಇವಾಗ ಟ್ರಂಪ್ದು ಯಾವುದೇ ಮಾತನ್ನ ಕೇಳದೆ
ಯುಕ್ರೇನ್ ಯುದ್ಧವನ್ನ ನಿಲ್ಲಿಸೋದಕ್ಕೆ ರೆಡಿ ಇಲ್ಲದೆ ಇದ್ದಂತ ಪುತಿನ್ ಇಂಡಿಯಾಗೆ ಬಂದಿರೋದು, ಮತ್ತೆ ಅಮೆರಿಕದ ಡಿಕ್ಟಾಟರ್ಸ್ ಅನ್ನ ಮೀರಿ ರಷ್ಯಾದಿಂದನೂ ಜಾಸ್ತಿ ಪೆಟ್ರೋಲಿಯಂ ತಗೋತಾ ಇರೋಂಥ ಇಂಡಿಯಾ, ಆ ಎರಡೂ ಲೀಡರ್ಗಳು ಆಕ್ಚುಲಿ ಇಂಡಿಯಾದಲ್ಲಿ ಭೇಟಿ ಆಗ್ತಾ ಇರೋದು ಅಮೆರಿಕಾಗೆ ಖಂಡಿತ ಇರಿಸು ಮುರಿಸು. ಆದ್ರೆ ಇಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿದೆ. ಇವಾಗ 2 ತಿಂಗಳ ಹಿಂದೆ ಅಲ್ಲಿಂದ ಅಮೆರಿಕ ಪೂರ್ತಿ ಪಾಕಿಸ್ತಾನ ಕಡೆ ತಿರುಗಿತ್ತು, ಇಂಡಿಯಾನ ವಿರೋಧ ಮಾಡ್ಕೊಂಡಿದ್ರು ಟ್ರಂಪ್. ಆದ್ರೆ ಈಗ ಏನಾಗಿದೆ, ಪಾಕಿಸ್ತಾನ ಮೊನ್ನೆಯಿಂದ ಆಗ್ತಾ ಇರೋಂಥ ಡೆವಲಪ್ಮೆಂಟ್, ಪಾಕಿಸ್ತಾನ ನಂಬಿಕಸ್ಥ ಅಲ್ಲ, ಆ ದೇಶದಲ್ಲಿ ಡೆಮೋಕ್ರಸಿ ಇಲ್ಲ, ಆಸಿಮ್ ಮುನೀರ್ ಇಮ್ರಾನ್ ಖಾನ್ಗೆ ಕೊಟ್ಟಿರುವಂತ ಶಿಕ್ಷೆ ಅದೆಲ್ಲ ನೋಡಿ ಅಮೆರಿಕಾದ 44 ಎರಡೂ ಕಡೆ ಪಕ್ಷಗಳ ಇವರು ಕಾಂಗ್ರೆಸ್ ಮೆನ್ ಅವ್ರೇನ್ ಮಾಡಿದ್ದಾರೆ, ಪ್ರೆಸಿಡೆಂಟ್ಗೆ ಒಂದು ಲೆಟರ್ ಬರೆದು ಸೆಕ್ರೆಟರಿ ಆಫ್ ಸ್ಟೇಟ್ಗೆ ಒಂದು ಲೆಟರ್ ಬರೆದಿದ್ದಾರೆ ಮಾರ್ಕೋ ರೂಬಿಯೋಗೆ, ಮುನೀರ್ನ ಶಿಕ್ಷೆ ವಿಧಿಸಿ, ಆತನ ಅಮೆರಿಕಕ್ಕೆ ಬರೋದಕ್ಕೆ ಬ್ಯಾನ್ ಮಾಡಿ, ಪಾಕಿಸ್ತಾನ ಜೊತೆ ಸಂಬಂಧ ಕಡಿದು ಹಾಕಿ ಅಂತ. ಆಗ ಅಂದ್ರೆ ಡೊನಾಲ್ಡ್ ಟ್ರಂಪ್ ಮತ್ತೆ ಮುನೀರ್ ಮಧ್ಯೆ ಇದ್ದಂತ ಸ್ನೇಹವನ್ನ ತೆಗಿಬೇಕು ಅಂತ ಅಮೆರಿಕಾದಲ್ಲಿ ಒತ್ತಡ ಬರ್ತಾ ಇರೋದ್ರಿಂದ ಟ್ರಂಪ್ಗೆ ಈಗ ಇಂಡಿಯಾನ ಆಂಟಗನೈಸ್ ಮಾಡ್ಕೋಬಾರದು ಅನ್ನೋ ಒಂದು ಸಣ್ಣ ಆಕ್ಚುಲಿ ಮನವರಿಕೆ ಆಗ್ತಾ ಇದೆ. ಹೀಗಾಗಿ ಇವಾಗ ಪುತಿನ್ ಮತ್ತೆ ಮೋದಿ ಅವರನ್ನ ನೋಡಿ ಟ್ರಂಪ್ 2 ತಿಂಗಳ ಹಿಂದೆ ಮಾಡಿದ್ರಲ್ಲ ಒಂದು ಕ್ರಿಟಿಸಿಸಮ್, ಅಷ್ಟನ್ನ ಬಹುಶಃ ಮಾಡ್ಲಾರ್ರು. ಐ ಥಿಂಕ್ ಹಿ ವಿಲ್ ಸ್ವಾಲೋ ದಿಸ್ ಆಸ್ ಎ ಬಿಟರ್ ಪಿಲ್. ಸೊ ಈಗಂತ ಹೇಳ್ಬೋದು, ಇನ್ನು ಮುಂದಕ್ಕೆ ಈಗ ನೋಡೋದಾದ್ರೆ ಬಹುಶಃ ಇಂಡಿಯಾದ ಮೀಡಿಯೇಷನ್ನೇ ಉಪಯೋಗಿಸ್ಕೊಂಡು ಟ್ರಂಪ್ ರಷ್ಯಾವನ್ನ ಕನ್ವಿನ್ಸ್ ಮಾಡೋದಕ್ಕೆ, ಅಂದ್ರೆ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ ಪ್ರಯತ್ನ ಮಾಡಬಹುದು. ಅಂದ್ರೆ ಈ ಒಂದು ಗುಡ್ ಕೆಮಿಸ್ಟ್ರಿ ಇದೆಯಲ್ಲ ಪುತಿನ್ ಮತ್ತೆ ಮೋದಿ, ಅದನ್ನ ಉಪಯೋಗಿಸ್ಕೊಂಡು ತಾನು ತನ್ನ ಕೆಲಸವನ್ನ ಮಾಡ್ಕೋಬಹುದ ಯುರೋಪ್ನಲ್ಲಿ ಅನ್ನೋದನ್ನ ಟ್ರಂಪ್ ಆಲೋಚನೆ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಪಾಕಿಸ್ತಾನವನ್ನ ಟ್ರಂಪ್ ಈಗ ಬಿಡಬೇಕಾದಂತ ಸ್ಥಿತಿ ಬಂದಿದೆ. ಆ ದೃಷ್ಟಿಯಲ್ಲಿ ಅಮೆರಿಕದ ಕ್ರಿಟಿಸಿಸಮ್ ಅತಿ ದೊಡ್ಡದಾಗಿರೋದಿಲ್ಲ, ಅಥವಾ ಟ್ರಂಪ್ ಏನ್ ಹೇಳ್ತಾರೆ ಅದನ್ನ ಲೆಕ್ಕಕ್ಕೆ ತಗೋಬೇಕಾಗಿಲ್ಲ ನಾವು. ಅವ್ರು ಆಕ್ಚುಲಿ ಅತಿಯಾಗಿ ಕಟು ನಿಂದೆಗಳಾದ್ರೂ ಸಹ ಹೆಚ್ಚಿನ ಸಮಯದಾಗ ಅರ್ಥ ಕೊಡ್ಬೇಕಾಗಿಲ್ಲ. ಆದ್ರೆ ಮಾರ್ಕೋ ರೂಬಿಯೋ ಏನ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ನಾವು ಡಿಸೈಡ್ ಮಾಡಬಹುದು. ಅಮೆರಿಕದ ರಿಯಾಕ್ಷನ್ ಅಷ್ಟೊಂದು ಕಟು ಆಗಿರೋದಿಲ್ಲ, ಯಾಕಂದ್ರೆ ಅಮೆರಿಕ ನೀಡ್ಸ್ ಇಂಡಿಯಾ ನೌ. ದಿಸ್ ದ ಲೇಟೆಸ್ಟ್ ಡೆವಲಪ್ಮೆಂಟ್ ಇನ್ ಇಂಟರ್ನ್ಯಾಷನಲ್ ಜಿಯೋ ಪಾಲಿಟಿಕ್ಸ್. ಎಸ್, ಜೊತೆಗೆ ಈ ಬೈಲಾಟ್ರಲ್ ಟ್ರೇಡ್ ಅನ್ನ ಈ 2030 ಒಳಗಡೆ ಒಂದು $100 ಬಿಲಿಯನ್ ರೈಸ್ ಮಾಡಬೇಕು ಅನ್ನೋದೆಲ್ಲ ಇದೆ. ಸೊ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು, ಯಾಕಂದ್ರೆ ಅಮೆರಿಕ ಒಂದಷ್ಟು ಈ ಉದ್ಯೋಗಾವಕಾಶಗಳನ್ನ ಕಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ, ಅಂದ್ರೆ ಅಲ್ಲಿ ಬರೋದಕ್ಕೆ ಒಂದಷ್ಟು ನಿಬಂಧನೆಗಳು. ಸೊ ರಷ್ಯಾದ ಮೂಲಕ ಇದನ್ನ ನಾವೊಂದು ಆಲ್ಟರ್ನೇಟಿವ್ ಆಗಿ ರಷ್ಯಾದಲ್ಲಿ ನೋಡುವಂತ ಚಾನ್ಸಸ್ ಇದೆಯಾ ಏನಾದರೂ ಉದ್ಯೋಗಾವಕಾಶಕ್ಕೆ? ಯಾಕಂದ್ರೆ AI ಒಂದ್ ಕಡೆ ರೈಸ್ ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಅಂತ ಒಂದು ಆಲ್ಟರ್ನೇಟಿವ್ ನಾವು ನೋಡ್ಬೋದಾ ಅಮೆರಿಕ ಅಲ್ಲದೆ ಬೇರೆ ಕಡೆ? ಇಟ್ಸ್ ರಷ್ಯಾ ಹತ್ರ ಏನಾದ್ರು? ಆಕ್ಚುಲಿ ಇದು ನೋಡಿ, ರಷ್ಯಾದಲ್ಲಿ ಅವಕಾಶ ಇದೆ ಅಷ್ಟೇ ಅಲ್ಲ, 1 ಲಕ್ಷ ಇಂಡಿಯನ್ ಟೆಕ್ನಿಷಿಯನ್ಸ್ ಮತ್ತೆ ಇಂಜಿನಿಯರ್ನ ರಷ್ಯಾ 2 ತಿಂಗಳಿಂದನೇ ಇನ್ವೈಟ್ ಮಾಡ್ತು. ಚೈನಾ ಸಹ ಅವ್ರು ಹೊಸ ವೀಸಾನೇ ಶುರು ಮಾಡಿದ್ದಾರೆ ಇಂಡಿಯನ್ಸ್ಗೋಸ್ಕರ. ಅದರ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಆ 2 ದೇಶಗಳು ನಮ್ಮನ್ನ ಕರೀಬಹುದು, ಆದ್ರೆ ಅಮೆರಿಕಾದಲ್ಲಿ ಸಿಗುವಂತ ಅವಕಾಶಗಳು ಸ್ವಾತಂತ್ರ್ಯ ರಷ್ಯಾದಲ್ಲಿ ಚೈನಾದಲ್ಲಿ ಸಿಗೋದಿಲ್ಲ. ಹೀಗಾಗಿ ನಮ್ಮ ಇಂಡಿಯನ್ ವರ್ಕರ್ಸ್ಗೆ ರಷ್ಯಾದಲ್ಲಿರುವಂತಹ 1 ಲಕ್ಷ ಇಂಡಿಯನ್ಸ್ ಇನ್ವೈಟ್ ಮಾಡಿದಾರಲ್ಲ, ಅದನ್ನ ಅಷ್ಟು ಇಂಡಿಯನ್ಸ್ ತಗೊಳ್ಳೋದು ನನಗೇನೋ ಅನುಮಾನ. ಯಾಕಂದ್ರೆ ಅಮೆರಿಕಾದಲ್ಲಿ ಬದುಕುವಷ್ಟು ನೆಮ್ಮದಿ ಅಂತ ಹೇಳಿದ್ರೆ ಓಕೆ, ಐ ಮೀನ್ ಒಂದು ಸ್ವತಂತ್ರ ಇರ್ತದೆ ಅಲ್ಲಿ ಮಾತಾಡೋದಕ್ಕೆ. ಅಂತ ಒಂದು ಸ್ವತಂತ್ರ ರಷ್ಯಾದಲ್ಲಿಲ್ಲ, ಚೈನಾದಲ್ಲಿಲ್ಲ. ಹೀಗಾಗಿ ನಾವು ಉದ್ಯೋಗಾವಕಾಶಗಳಿಗಾಗಿ ನಾವು ರಷ್ಯಾದ ಮೇಲೆ ಡಿಪೆಂಡ್ ಆಗೋದು ಬಹುಶಃ ಅದು ಇಲ್ಲ, ಇಂಡಿಯನ್ಸೇ ಒಪ್ಪೋದಿಲ್ಲ ಅದನ್ನ. ಈ ಒಂದು ಕಾಲದಲ್ಲಿ ಅಮೆರಿಕ ನಮಗೆ ಒಂದು ನಂಬರ್ 1 ಎನಿಮಿ ಆಗಿತ್ತು 71 ವಾರ್ ಟೈಮ್ ನಲ್ಲಿ. ರಷ್ಯಾ ನಮ್ಮ ಅತಿ ಕ್ಲೋಸ್ ಫ್ರೆಂಡ್ ಆಗಿತ್ತು. ಆಗ್ಲೂ ಸಹ ಇಂಡಿಯನ್ಸ್ ಹೋಗ್ತಾ ಇದ್ದದ್ದು ಅಮೆರಿಕಾಗೆ, ರಷ್ಯಾಗೆ ಯಾರೂ ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಒಂದು ಸಾಮಾಜಿಕ ವ್ಯವಸ್ಥೆ ಮತ್ತೆ ಪ್ರಜಾಪ್ರಭುತ್ವ ಇದೆಯಲ್ಲ ಅಮೆರಿಕದಲ್ಲಿ, ಅದು ಬಹಳ ಮುಖ್ಯ ಆಗ್ತದೆ. ನೆಮ್ಮದಿಯ ಬದುಕಿಗೆ ಅಮೆರಿಕ ಒಳ್ಳೆ ದೇಶ, ಅದು ಇಂಡಿಯನ್ಸ್ಗೆ ಗೊತ್ತು. ಹೀಗಾಗಿ ರಷ್ಯಾಗೆ ಪ್ರೇಮ್ ಶೇಖರ್ ಸರ್, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಜಸ್ಟ್ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಬಂದಿದೆ, ನಾನು ಮತ್ತೆ ವಾಪಸ್ ನಿಮ್ಮನ್ನ ಬಂದು ಮಾತಾಡಿಸ್ತೀನಿ.